ನಮಸ್ಕಾರ. ನೀವು ಮಾಡೋ ವೆಕೇಷನ್ ಖರ್ಚು ನಿಮಗೊಂದು ಆದಾಯದ ಮೂಲವಾಗಿ ಬದಲಾದ್ರೆ ಹೇಗಿರುತ್ತೆ? ಹೌದು, ಇವತ್ತು ನಾವು ಮಾತಾಡಕ್ ಹೊರಟಿರೋದು ಒಂದು ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡೆಲ್ ಬಗ್ಗೆ. ಇದರಲ್ಲಿ ಲಕ್ಸುರಿ ಟ್ರಾವೆಲ್ ಮತ್ತು ಫಿನಾನ್ಷಿಯಲ್ ರಿಟರ್ನ್ಸ್ ಎರಡೂ ಒಂದ್ರಲ್ಲೇ ಸಿಗುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ನೀವು ಸುಮ್ನೆ ಹೋಗಿ ವೆಕೇಷನ್ ಮಾಡಿ ಬರೋದಷ್ಟೇ ಅಲ್ಲ, ಬದಲಿಗೆ ಭಾರತದ ಟಾಪ್ ಲೊಕೇಶನ್ಸ್ಗಳಲ್ಲಿರೋ ಒಂದು 5 ಸ್ಟಾರ್ ರೆಸಾರ್ಟ್ನ ಒಂದು ಪಾಲನ್ನೇ ಓನ್ ಮಾಡೋ ಚಾನ್ಸ್ ಸಿಕ್ರೆ, ಇದು ಈಗ ಬರೀ ಕನಸಲ್ಲ, ಬದಲಾಗ್ತಿರೋ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಇದು ನಿಜವಾಗ್ತಿದೆ. ಸರಿ, ಈ ಇಡೀ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಮಾಲೀಕತ್ವದ ಹೊಸ ದಾರಿಯಿಂದ ಶುರು ಮಾಡಿ ಹೂಡಿಕೆಯ ಭವಿಷ್ಯದವರೆಗೂ ಒಂದೊಂದೇ ಪಾಯಿಂಟ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇದಾಗಿ, ಈ ಮಾಲೀಕತ್ವದ ಹೊಸ ದಾರಿ ಅಂದ್ರೆ ಏನಪ್ಪಾ? ಇದರ ಮೂಲ ಪರಿಕಲ್ಪನೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ದೊಡ್ಡ ರಿಸಾರ್ಟ್ನ ಸಂಪೂರ್ಣ ಮಾಲೀಕತ್ವವನ್ನ ಒಬ್ಬರೇ ತಗೊಳ್ಳೋ ಬದಲು ಆ ಪ್ರಾಪರ್ಟಿಯನ್ನ ಚಿಕ್ಕ ಚಿಕ್ಕ ಶೇರ್ಗಳಾಗಿ ಮಾಡಿ ಹಲವಾರು ಜನ ಸೇರಿ ಓನರ್ಸ್ ಆಗೋದು. ಇದರ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಮ್ಯಾನೇಜ್ಮೆಂಟ್ನ ಯಾವ ತಲೆನೋವೂ ಇರಲ್ಲ, ಆದ್ರೆ ಓನರ್ಶಿಪ್ನ ಎಲ್ಲಾ ಲಾಭಗಳು ಸಿಗುತ್ತೆ. ಈ ಒಂದು ಯುನೀಕ್ ಇನ್ವೆಸ್ಟ್ಮೆಂಟ್ ಮಾಡೆಲ್ನ ಸಾಧ್ಯ ಮಾಡ್ತಿರೋದು ಪ್ರಾಪ್ ಬ್ಯಾಂಗ್ಳೂರ್ UN ಅನ್ನೋ ಸಂಸ್ಥೆ. ಇವರು ಈ ತರದ ಲಕ್ಸುರಿ ರಿಸಾರ್ಟ್ ಓನರ್ಶಿಪ್ ಮತ್ತು ಪ್ರೀಮಿಯಂ ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಸ್ಪೆಷಲೈಸ್ಡ್ ಮಾಡಿದ್ದಾರೆ. ಸರಿ, ಹಾಗಾದ್ರೆ ಒಬ್ಬ ಇನ್ವೆಸ್ಟರ್ ದೃಷ್ಟಿಯಿಂದ ನೋಡಿದ್ರೆ ಇದರಿಂದ ಆಗೋ ಲಾಭವಾದ್ರೂ ಏನು? ಅವರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಈಗ ಡೀಟೇಲ್ ಆಗಿ ನೋಡೋಣ. ಈ ಮಾಡೆಲ್ನಲ್ಲಿ ಇನ್ವೆಸ್ಟರ್ಸ್ಗೆ ಮುಖ್ಯವಾಗಿ 2 ರೀತಿಯ ಬೆನಿಫಿಟ್ ಸಿಗುತ್ತೆ. ಒಂದು, ನೇರವಾದ ಹಣಕಾಸಿನ ಲಾಭ. ಇನ್ನೊಂದು, ಅವರ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಸ್ಪೆಷಲ್ ಸೌಲಭ್ಯಗಳು. ಮೊದಲು ಫೈನಾನ್ಷಿಯಲ್ ಬೆನಿಫಿಟ್ಸ್ ಬಗ್ಗೆನೇ ಮಾತಾಡೋಣ. ಇಲ್ಲಿ ಕೇವಲ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿಯಾಗೋದಷ್ಟೇ ಅಲ್ಲ, ಗ್ಯಾರಂಟೀಡ್ ವಾರ್ಷಿಕ ಆದಾಯ ಕೂಡ ಸಿಗುತ್ತೆ. ಅಷ್ಟೇನಾ? ಖಂಡಿತ ಇಲ್ಲ. ರಿಸಾರ್ಟ್ ಆಪರೇಷನಲ್ ಆದ್ಮೇಲೆ ಪ್ರಾಫಿಟ್ನಲ್ಲೂ ಶೇರ್ ಸಿಗುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಮ್ಯಾನೇಜ್ಮೆಂಟಿನ ಎಲ್ಲ ಜವಾಬ್ದಾರಿಯನ್ನೂ ಸಂಸ್ಥೆಯೇ ನೋಡ್ಕೊಳ್ಳೋದ್ರಿಂದ ಹೂಡಿಕೆದಾರರಿಗೆ ಝೀರೋ ಟೆನ್ಷನ್. ಈಗ ನೋಡಿ ಈ ನಂಬರ್ನ. ವಾರ್ಷಿಕವಾಗಿ 8ರಿಂದ 10% ಗ್ಯಾರಂಟೀಡ್ ರಿಟರ್ನ್ಸ್. ನಾವು ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಹೋಲಿಸಿದ್ರೆ ಇದು ನಿಜವಾಗಲೂ ತುಂಬಾನೇ ಅಟ್ರಾಕ್ಟಿವ್ ಅಲ್ವಾ? ಅಷ್ಟೇ ಅಲ್ಲ, ರಿಸಾರ್ಟ್ ಸಂಪೂರ್ಣವಾಗಿ ಕೆಲಸ ಶುರು ಮಾಡಿದ್ಮೇಲೆ ಅದರಿಂದ ಬರೋ ಲಾಭದಲ್ಲಿ ಬರೀ 50%ನಷ್ಟು ಪಾಲು ಓನರ್ಸ್ಗೆ ಸಿಗುತ್ತೆ. ಇದೊಂದು ಲಾಂಗ್ ಟರ್ಮ್ ಆದಾಯಕ್ಕೆ ಗ್ರೇಟ್ ಆಪ್ಷನ್. ಹಣಕಾಸಿನ ಲಾಭ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಕೂಡ ಇದೆ. ಪಾರ್ಟ್ನರ್ ರಿಸಾರ್ಟ್ಸ್ಗಳಲ್ಲಿ ಫ್ರೀಯಾಗಿ ಸ್ಟೇ ಮಾಡಬಹುದು, ಇಂಟರ್ನ್ಯಾಷನಲ್ ವೆಕೇಷನ್ಸ್ಗಳಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಮತ್ತು ಎಕ್ಸ್ಪೀರಿಯನ್ಸ್ಗಳಿಗೆ ಎಂಟ್ರಿ ಸಿಗುತ್ತೆ. ಇದನ್ನೇ ನಾವು ಸಂಖ್ಯೆಯಲ್ಲಿ ಹೇಳೋದಾದ್ರೆ, ಇನ್ವೆಸ್ಟರ್ಸ್ ಪ್ರತಿ ವರ್ಷ ಭಾರತದಲ್ಲಿರೋ ತಮ್ಮ ಪಾರ್ಟ್ನರ್ ರಿಸಾರ್ಟ್ಗಳಲ್ಲಿ 20 ರಾತ್ರಿಗಳ ಕಾಲ ಕಂಪ್ಲೀಟಾಗಿ ಫ್ರೀಯಾಗಿ ಉಳಿದುಕೊಳ್ಳಬಹುದು. ಇದು ಇನ್ವೆಸ್ಟ್ಮೆಂಟ್ ಜೊತೆ ಸಿಗೋ ಒಂದು ಸೂಪರ್ ಬೋನಸ್ ಅಂತಾನೆ ಹೇಳ್ಬಹುದು. ಸರಿ, ಇದೆಲ್ಲ ಚೆನ್ನಾಗಿದೆ. ಆದ್ರೆ ಈ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಮಾಡಬಹುದು? ಯಾವ ತರದ ಪ್ರಾಪರ್ಟಿಗಳು, ಯಾವ ಲೊಕೇಶನ್ಗಳಲ್ಲಿ ಈ ಅವಕಾಶ ಇದೆ ಅಂತ ನೋಡೋಣ ಬನ್ನಿ. ಪ್ರಾಪ್ ಬ್ಯಾಂಗ್ಳೂರ್ UN ಮುಖ್ಯವಾಗಿ 2 ತರದ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ಗಳನ್ನ ಆಫರ್ ಮಾಡ್ತಾರೆ. ಒಂದು, ನಾವಿಷ್ಟೊತ್ತು ಮಾತಾಡಿದ ರಿಸಾರ್ಟ್ ಓನರ್ಶಿಪ್. ಇನ್ನೊಂದು, ಬೆಂಗಳೂರು, ದುಬೈನಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿರೋ ಪ್ರೀಮಿಯಂ ಅಪಾರ್ಟ್ಮೆಂಟ್, ವಿಲ್ಲಾಗಳ ಮೇಲೆ ಹೂಡಿಕೆ ಮಾಡೋದು. ರಿಸಾರ್ಟ್ ಇನ್ವೆಸ್ಟ್ಮೆಂಟ್ಗೆ ಬಂದ್ರೆ ಇವು ಸುಮ್ನೆ ಎಲ್ಲೋ ಇರೋ ಲೊಕೇಶನ್ಗಳಲ್ಲ. ಗೋವಾದಲ್ಲಿ ವಿಂಡಮ್ ಬ್ರ್ಯಾಂಡ್ನ ಡೋಲ್ಶೆ ರಿಸಾರ್ಟ್, ಉದಯಪುರ್, ಜೈಪುರದಂಥ ಭಾರತದ ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ಗಳಲ್ಲಿ ಇವರು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಇನ್ನು ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಕಡೆ ನೋಡೋದಾದ್ರೆ, ಬೆಂಗಳೂರಿನ ಪ್ರೆಸ್ಟೀಜ್ ಲೇಕ್ ಸೈಡ್ ಹ್ಯಾಬಿಟ್ಯಾಟ್ ಇರಬಹುದು, ದುಬೈ ಮರೀನಾದಲ್ಲಿರೋ ಗ್ರ್ಯಾಂಡ್ ಟವರ್ ಇರಬಹುದು. ಈ ತರದ ಹೈ ಡಿಮಾಂಡ್ ಪ್ರೀಮಿಯಂ ಪ್ರಾಪರ್ಟಿಗಳಲ್ಲಿ ಅವಕಾಶಗಳಿವೆ. ಓಕೆ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಆ ಸಂಸ್ಥೆಯ ಟ್ರ್ಯಾಕ್ ರೆಕಾರ್ಡ್ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಈ ಸೆಕ್ಷನ್ನಲ್ಲಿ ಅವರ ಗ್ರೋತ್ ಹೇಗಿದೆ, ಮೀಡಿಯಾದಲ್ಲಿ ಅವರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಈ ಟೈಮ್ಲೈನನ್ನೊಮ್ಮೆ ನೋಡಿ. ಕೇವಲ 1 ವರ್ಷಕ್ಕಿಂತ ಕಡಿಮೆ ಸಮಯದಲ್ಲಿ ಸಂಸ್ಥೆ ಶುರುವಾದಾಗಿನಿಂದ 500ಕ್ಕೂ ಹೆಚ್ಚು ಹ್ಯಾಪಿ ಇನ್ವೆಸ್ಟರ್ಸ್ನ ಗಳಿಸಿದೆ. ವಿಂಡಮ್ ತರಹದ ದೊಡ್ಡ ಬ್ರ್ಯಾಂಡ್ ಜೊತೆ ಪಾರ್ಟ್ನರ್ ಆಗಿದೆ. ಅಷ್ಟೇ ಅಲ್ಲ, ಪ್ರಶಸ್ತಿಗಳನ್ನು ಕೂಡ ಗೆದ್ದಿದೆ. ಇದು ಅವರ ಫಾಸ್ಟ್ ಗ್ರೋತ್ಗೆ ಸಾಕ್ಷಿ. ಮತ್ತು ಇದು ಬರೀ ಅವರ ಹೇಳ್ತಿರೋ ಮಾತಲ್ಲ. ದಿ ಎಕನಾಮಿಕ್ ಟೈಮ್ಸ್ ಅಂತಹ ದೊಡ್ಡ ಫೈನಾನ್ಷಿಯಲ್ ಪೇಪರ್ ಕೂಡ ಈ ಟ್ರೆಂಡನ್ನ ಗುರ್ತಿಸಿದೆ. ಸ್ಮಾರ್ಟ್ ಹೂಡಿಕೆದಾರರು ಟ್ರೆಡಿಷನಲ್ ರಿಯಲ್ ಎಸ್ಟೇಟ್ಗಿಂತ ರಿಸಾರ್ಟ್ ಓನರ್ಶಿಪ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದೆ. ಇದು ಈ ಮಾಡೆಲ್ಗೆ ಸಿಕ್ಕಿರೋ ಒಂದು ದೊಡ್ಡ ಮನ್ನಣೆ. ಮೀಡಿಯಾ ರಿಪೋರ್ಟ್ಸ್ನಲ್ಲಿ ಬಂದಿರೋ ಕೆಲವು ನಂಬರ್ಸ್ ನೋಡೋದಾದ್ರೆ, ಬೆಂಗಳೂರಿನ ದೇವನಹಳ್ಳಿಯಲ್ಲಿ ವಾರ್ಷಿಕವಾಗಿ 18% ಮತ್ತು ದುಬೈನಲ್ಲಿ 20% ವರೆಗೂ ಪ್ರಾಪರ್ಟಿ ವ್ಯಾಲ್ಯೂ ಹೆಚ್ಚಾಗಿದೆ ಅಂತ ವರದಿಯಾಗಿದೆ.
ಇದು ಅವರು ಆಪರೇಟ್ ಮಾಡ್ತಿರೋ ಮಾರ್ಕೆಟ್ಗಳಲ್ಲಿರೋ ಪೊಟೆನ್ಷಿಯಲ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಸರಿ, ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ನಾವು ಮಾತಾಡಿದ ಎಲ್ಲ ಪ್ರಮುಖ ಅಂಶಗಳನ್ನ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ರಿಸಾರ್ಟ್ ಕೋ ಓನರ್ಶಿಪ್ ಮಾಡೆಲ್ ಅಂದ್ರೆ ವೆಂಡಮ್, ರಾಯಲ್ ಆರ್ಚರ್ಡ್ ತರಹದ ದೊಡ್ಡ ಬ್ರ್ಯಾಂಡ್ಗಳ ಪ್ರಾಪರ್ಟಿಯಲ್ಲಿ ಪಾಲುದಾರರಾಗೋ ಅವಕಾಶ. ಇಲ್ಲಿ ಗ್ಯಾರಂಟಿಡ್ ಇನ್ಕಮ್ ಜೊತೆಗೆ ಪ್ರಾಫಿಟ್ ಶೇರಿಂಗ್ ಕೂಡ ಇದೆ, ಫ್ರೀ ಸ್ಟೇಗಳಂಥ ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಇದೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಪ್ರೊಫೆಷನಲಿ ಮ್ಯಾನೇಜ್ ಆಗಿರೋದ್ರಿಂದ ಯಾವುದೇ ತಲೆಬಿಸಿ ಇಲ್ಲದ ಓನರ್ಶಿಪ್. ಇದು ಲಕ್ಸುರಿ ರಿಯಲ್ ಎಸ್ಟೇಟ್ನ ಎಲ್ಲರಿಗೂ ಆಕ್ಸೆಸಿಬಲ್ ಮಾಡ್ತಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಗ್ಯಾರಂಟಿಡ್ ಫೈನಾನ್ಷಿಯಲ್ ರಿಟರ್ನ್ಸ್ ಜೊತೆಗೆ ಲಕ್ಸುರಿ ಲೈಫ್ ಸ್ಟೈಲ್ ಅನುಭವಗಳನ್ನು ಒಟ್ಟಿಗೆ ಸೇರಿಸೋ ಈ ಮಾಡೆಲ್ ಎಲ್ಲರೂ ಸುಲಭವಾಗಿ ಹೂಡಿಕೆ ಮಾಡೋಕೆ ಒಂದು ಹೊಸ ದಾರಿಯಾಗ್ಲಿದೆಯಾ? ಬಹುಶಃ ಇದೇ ಇನ್ವೆಸ್ಟ್ಮೆಂಟ್ನ ಭವಿಷ್ಯ ಇರ್ಬೋದಾ? ಯೋಚನೆ ಮಾಡಬೇಕಾದ ವಿಷಯ.